ಜಾತಿಗೊಂದು ಡಿಸಿಎಂ ಹುದ್ದೆ ಕೈಯಲ್ಲಿ ಜೋರಾಯ್ತು ಕಿಚ್ಚು. ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಯ್ತು ಡಿಸಿಎಂಗಳ ರಗಳೆ. ಹೈಕಮಾಂಡ್ ಮಟ್ಟದಲ್ಲಿ ಶುರುವಾಗ್ತಾ ಇದೆ ಆಕಾಂಕ್ಷಿಗಳ ಲಾಬಿ. ನಾ ಮುಂದು ತಾ ಮುಂದು, ನಮಗೊಂದು ಕೊಟ್ಟುಬಿಡಿ ಅಂತ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಯಾಕೆ ಕೊಡಲ್ಲ ಡಿಸಿಎಂ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜಾತಿಗೊಂದು ಡಿಸಿಎಂ ಹುದ್ದೆ ಕೈಯಲ್ಲಿ ಈಗ ಜೋರಾಗ್ತಾ ಇದೆ ಕಿಚ್ಚು. ಯಾರಿಗೇಳನ ನಮ್ಮ ಪ್ರಾಬ್ಲಮ್ ಅನ್ನೋ ತರ ಆಗೋಗ್ತಿದೆ. ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗ್ತಾನೆ ಇದೆ ಡಿಸಿಎಂ ರಗಳೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಶುರುವಾಗ್ತಾ ಇದೆ ಆಕಾಂಕ್ಷಿಗಳ ಲಾಬಿ. ಜೂನ್ 27ರಂದು ದೆಹಲಿಯತ್ತ ಸಿಎಂ ಡಿಸಿಎಂ ತೆರಳಲಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಹಲವಾರು ಸಚಿವರು ಆಕಾಂಕ್ಷಿಗಳಾಗಿದ್ದಾರೆ. ಕೇವಲ ಕುರುಬರಿಂದ ಹಾಗೆ ಒಕ್ಕಲಿಗರಿಂದ ಸರ್ಕಾರ ನಡೀತಾ ಇಲ್ಲ. ನಾವು ಕೂಡ ಪಕ್ಷವನ್ನ ತಳಹಂತದಿಂದ ಇಲ್ಲಿವರೆಗೂ ತಂದಿರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದೀವಿ ಅಂತ ಮೊನ್ನೆಯಷ್ಟೇ ಕೆಎನ್ ರಾಜನ್ ಅವರು ಹೇಳಿದ್ರು. ಡೈರೆಕ್ಟ್ ಆಗಿ ಹಿಟ್ ಕೊಟ್ರು. ಕುರುಬರಿಂದ ಕೇವಲ ಒಕ್ಕಲಿಗರಿಂದ ಸರ್ಕಾರ ರಚನೆ ಆಗಿಲ್ಲ, ಎಲ್ಲರಿಂದಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಹೊರಹೊಮ್ಮಿದೆ, ನಮ್ಮ ಪ್ರಮುಖ ಪಾತ್ರವೂ ಕೂಡ ಇದೆ ಅಂತ ಕೆಎನ್ ರಾಜನ್ ಅವರು ಹೇಳಿದರು. ಈಗ ಕೆಎನ್ ರಾಜನ್ನ ಅಷ್ಟೇ ಅಲ್ಲದೆ ಹಲವಾರು ಆಕಾಂಕ್ಷಿಗಳು ಮುಸ್ಲಿಂ ಸಮುದಾಯದಿಂದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ದುಂಬಾಲ್ ಬಿದ್ದಿದ್ದಾರೆ. ಇತ್ತ ಕೆಎಚ್ ಮುನಿಯಪ್ಪ ಅವರು ಕೂಡ ಒಂದು ಕಡೆ ಲಾಬಿ ನಡೆಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಂಬಿ ಪಾಟೀಲ್ರು, ಸತೀಶ್ ಜಾರಕಿಹೊಳಿ, ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್, ರೆಡ್ಡಿ ಸಮುದಾಯದ ಪ್ರಬಲ ನಾಯಕ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು, ಈಗಾಗಲೇ ಹೇಳಿದಾಗೆ ಕೆಎನ್ ರಾಜನ್ ಅವರು ನಮಗೆ ಯಾಕೆ ಕೊಡಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಒಬ್ಬರಿಗೆ ಯಾಕೆ ಒಂದು ಕೆಪಿಸಿಸಿ ಹುದ್ದೆ ಸ್ಥಾನ ಕೊಡ್ತಿದ್ದೀರಾ, ಡಿಸಿಎಂ ಹುದ್ದೆ ಕೊಟ್ಟಿದ್ದೀರಾ, ಬೆಂಗಳೂರು ಉಸ್ತುವಾರಿ ಸಚಿವರನ್ನಾಗಿ ಅವರನ್ನ ಆಯ್ಕೆ ಮಾಡಿದ್ದೀರಾ, ಹಂಗಂದ್ರೆ ನಾವು ಪಕ್ಷಕ್ಕಾಗಿ ದುಡಿದಿಲ್ವಾ? ಇದು ಡೈರೆಕ್ಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ನಾಯಕರು ಮಾಡ್ತಾ ಇರುವಂತಹ ಪ್ರಶ್ನೆ. ಹಿಂದೆ ಮುಂದೆ ಮುಲಾಜ್ ಏನಿಲ್ಲ, ಪಕ್ಷವನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ನಮ್ಮ ಸಮುದಾಯದವರಿಂದ ಮತವನ್ನ ತಗೊಂಡಿದ್ದೀರಿ, ನಮಗೂ ಡಿಸಿಎಂ ಹುದ್ದೆ ಕೊಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ ದುಂಬಾಲ್ ಬಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳೆಸಿದಂತಹ ನಾಯಕರೇ ಡಿಕೆ ಶಿವಕುಮಾರ್ ಅವರನ್ನ ಗುಮ್ಮೋದಕ್ಕೆ ರೆಡಿಯಾಗಿದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇನ್ನಿಲ್ಲದ ತಲೆನೋವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಡಿಸೈಡ್ ಮಾಡ್ಕೋಬೇಕಂತೆ ಡಿಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರಿತೀರಾ ಅಥವಾ ಡಿಸಿಎಂ ಆಗಿ ಮುಂದುವರಿತೀರಾ? ಆಪ್ಷನ್ ನಿಮ್ಮ ಕೈಲಿದೆ. ಎರಡೂ ಹುದ್ದೆಯನ್ನ ನಿಮ್ಗೆ ಕೊಡೋದಕ್ಕಾಗೋದಿಲ್ಲ. ಪ್ರಮುಖ ಹುದ್ದೆಗಳನ್ನ ನೀವೇ ನಡೆಸ್ಕೊಂಡು ಹೋದ್ರೆ ನಾವೇನ್ ಮಾಡೋಣ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಸ್ ಹೌದು, ಪಕ್ಷಕ್ಕಾಗಿ ಹಲವಾರು ಸಮುದಾಯದ ನಾಯಕರು ಶ್ರಮಿಸಿದ್ದಾರೆ. ಎಲ್ಲರೂ ಕೈ ಜೋಡಿಸಿರೋದ್ರಿಂದಲೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟ್ಗಳನ್ನ ಗೆಲ್ಲುವುದಕ್ಕೆ ಸಾಧ್ಯ ಆಯಿತು. ನೋಡೋಣ, 3 ಡಿಸಿಎಂ ಹುದ್ದೆಗೆ ಕಚ್ಚಾಟ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೋಕ್ ಕೊಡ್ತಾರಾ ಅಥವಾ ಅವರೇ ಡಿಸಿಎಂ ಆಗಿ ಮುಂದುವರಿತಾರಾ ಅನ್ನೋದನ್ನ